ಅಲ್ಲಿಂದ ಸ್ಥಾನದಡಿ ನಾವು ಸುಮಾರು 12.5 ಕೋಟಿನಲ್ಲಿ ನಗರದ ಹಲವಾರು ಕಡೆ, ಕೆಲವು ಕಡೆ ಟಾರ್ ರಸ್ತೆ, ಕೆಲವು ಕಡೆ ಕಾಂಕ್ರೀಟ್ ರೋಡು, ಕೆಲವು ಕಡೆ ಡ್ರೈನೇಜು, ರಾಮನಗರದ 31 ವಾರ್ಡ್ಗಳ ವ್ಯಾಪ್ತಿನಲ್ಲೂ ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದೇವೆ. ಇವತ್ತು ಚೆನ್ನೈನಹಳ್ಳಿನಲ್ಲಿ ಒಂದು ರಸ್ತೆ CC ರೋಡು, ಹಾಗೂ ಈಗ ಇಲ್ಲಿ ಟ್ರ್ಯಾಕ್ಟರ್ ಶೋರೂಮಿಂದ ವಾರ್ಡ್ ನಂಬರ್ 31 ಟ್ರ್ಯಾಕ್ಟರ್ ಶೋರೂಮ್ನಿಂದ ಶಾಲೆ ತನಕ ಸುಮಾರು 1,24,00,000 ಎಷ್ಟು ಇಲ್ಲ ಇದರಲ್ಲಿ ತಾನೆ ಟ್ರ್ಯಾಕ್ಟರ್ ಶೋರೂಮಿಂದ 1,17,00,000 ರೂಪಾಯಿನ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಿದ್ದೇವೆ. ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ರಾಮನಗರ ನಗರಸಭೆ ಕಟಿಬದ್ಧವಾಗಿದೆ. ಗುಣಮಟ್ಟದ ಕಾಮಗಾರಿಗಳು ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀವಿ. ಆಮೇಲೆ ರಾಮನಗರ ಈ ಒಂದು ದೊಡ್ಡ ವಾರ್ಡ್ಗಳೇನಿದ್ದಾವೆ, ವಾರ್ಡ್ ನಂಬರ್ 2, ವಾರ್ಡ್ ನಂಬರ್ 1, ವಾರ್ಡ್ ನಂಬರ್ 25, ವಾರ್ಡ್ ನಂಬರ್ 23, ವಾರ್ಡ್ ನಂಬರ್ 24, ವಾರ್ಡ್ ನಂಬರ್ 22, ವಾರ್ಡ್ ನಂಬರ್ 31, ಇವೆಲ್ಲ ಭಾಳ ದೊಡ್ಡ ವಾರ್ಡ್ಗಳು. ಭಾಳಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಈಗ ಇದೊಂದು ವಾರ್ಡ್ಗೆ ನೀವು 25-30 ಕೋಟಿ ಹಾಕಿದ್ರೂ ಕೂಡ ಸಾಲಲ್ಲ. ಯಾಕಂದರೆ ಈ ಭಾಗದಲ್ಲಿ ಹೊಸದಾಗಿ ಬಡಾವಣೆಗಳು ಎತ್ತಿದ್ದಾವೆ. ಹನುಮಂತ ನಗರ ಇದೆ, ರಂಗರಾಯರ ದೊಡ್ಡಿ ಇದೆ, ಈಗ ಹೊಸ ಬಡಾವಣೆಗಳು ಕೂಡ ಹೇಳ್ತಾ ಇದ್ದಾವೆ. ಇದು ಹಳೆ ಊರು. ಹಾಗಾಗಿ ಆದ್ಯತೆ ಮೇರೆಗೆ ನಾವು ಎಲ್ಲೆಲ್ಲಿ ಅತ್ಯವಶ್ಯಕವಿದೆಯೋ ಅಲ್ಲಿ ಆದ್ಯತೆ ಮೇರೆಗೆ ತೆಗೆದುಕೊಂಡು ನಾವೀಗಾಗಲೇ ತಮಗೆ ತಿಳಿದಿರೋ ಹಾಗೆ ಮುಖ್ಯಮಂತ್ರಿಗಳು ಕೂಡ ರಾಮನಗರ ನಗರಸಭೆ ವ್ಯಾಪ್ತಿನಲ್ಲಿ ಭಾಳಷ್ಟು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ. ಹಾಗಾಗಿ ನಾವು ಹಂತ ಹಂತವಾಗಿ ಎಲ್ಲ ಜನರ ಬೇಡಿಕೆಗಳೇನಿದ್ದಾವೆ, ಸೊ ಎಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅವೆಲ್ಲನೂ ಕೂಡ ಹಂತ ಹಂತವಾಗಿ ಪೂರೈಸ್ತಕ್ಕಂಥ ಕೆಲಸವನ್ನು ರಾಮನಗರ ನಗರಸಭೆ ಮಾಡ್ತದೆ. ಯಾವುದೇ ಕಾರಣಕ್ಕೂ ಇದರಿಂದ ಹಿಂದೆಗೆಯೋ ಪ್ರಶ್ನೆ ಇಲ್ಲ. ಈಗಾಗಲೇ ಹಲವಾರು ಮುಖಂಡರು, ಈಗ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ, ಇಲ್ಲಿ ಬಂದರೂ ಇಲ್ಲೂ ಕೆಲವು ಸಮಸ್ಯೆಗಳ ಬಗ್ಗೆ ನಮಗೆ ಇಲ್ಲಿನ ನಾಗರಿಕರು, ನಮ್ಮ ಕೌನ್ಸಿಲರ್ ಅವರು ವಿಜಯಕುಮಾರಿ ಅವರು, ನಮ್ಮ ಮಾಜಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂಥ ವೇದಮೂರ್ತಿರವರು, ಯುವ ಮುಖಂಡರಾದಂಥ ವಿಜಯಕುಮಾರ್ ಅವರು, ನಮ್ಮ ದೀಪು ಅವರು ಎಲ್ಲರೂ ಕೂಡ ನಮ್ಮ ಗಮನ ಸೆಳೆದಿದ್ದಾರೆ. ಅದು ಎಲ್ಲಿ ಅತ್ಯವಶ್ಯಕ ಇದ್ದಾವೆ ಅದನ್ನು ಕೂಡ ನಾವು ಆದಷ್ಟು ಕೆಲಸ ಮಾಡಿಸೋದಕ್ಕೆ ಬದ್ಧರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ರಾಮನಗರ ಎಲ್ಲ ರೀತಿಯಲ್ಲೂ 31 ವಾರ್ಡ್ಗಳಲ್ಲೂ ನಾವು ಈಗ ಕೆಲಸ ಮಾಡ್ತಾಯಿದ್ವಿ. ಒಂದಿಲ್ಲ ಒಂದು, ಇಲ್ಲ ನಗರೋತ್ಥಾನ ನಡೀತಾ ಇದೆ, UDF ನಡೀತಾ ಇದೆ, ಇಲ್ಲ ಮೈನಾರಿಟೀಸ್ ನಡೀತಾ ಇದೆ, ಇಲ್ಲಾಂದರೆ ನಗರಸಭಾ ನಿಧಿನಲ್ಲೂ ಕೂಡ ಎಲ್ಲೆಲ್ಲಿ ಅತ್ಯವಶ್ಯಕತೆ ಇದೆ ಅಲ್ಲೆಲ್ಲ ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಹಾಗಾಗಿ ನಾಗರಿಕರು ಕೂಡ ಸಹಕಾರ ಮಾಡ್ತಾಯಿದ್ದಾರೆ. ನಾವು ನಾಗರಿಕರಿಗೆ ಇನ್ನೂ ಹೆಚ್ಚಿನ ಮೂಲಭೂತ ಸೌಕರ್ಯ ಕಲ್ಪಿಸೋದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ರಾಮನಗರವನ್ನು ಮಾದರಿ ನಗರವನ್ನಾಗಿ ಮಾಡೋಕ್ಕೆ ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ನಮ್ಮ ಎಲ್ಲ ಮುಖಂಡರು, ಮುಖ್ಯಮಂತ್ರಿಗಳ ಆಶಯದೊಂದಿಗೆ ಡಿ ಕೆ ಶಿವಕುಮಾರ್ ಈಗ ನಮ್ಮ ಜಿಲ್ಲೆಯವರ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಒಂದು ಆಸೆ ಏನಿದೆ, ನಮಗೆ ಮಾತನ್ನು ಕೊಟ್ಟಿದ್ದಾರೆ, ನಾವು ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ. ಹಾಗಾಗಿ ಯಾರೂ ನಿರಾಶರಾಗಬೇಕಾದಿಲ್ಲ. ಎಲ್ಲ ಹಂತ ಹಂತವಾಗಿ ಒಂದೊಂದೇ ಕೆಲಸವನ್ನು ಕೂಡ ನಾವು ಕೈಗೆತ್ತಿಕೊಂಡು ರಾಮನಗರವನ್ನು ಮಾದರಿ ನಗರವನ್ನಾಗಿ ಮಾಡೋದಕ್ಕೆ ಸಂಕಲ್ಪ ಮಾಡಿದ್ದೇವೆ, ಮಾಡೇ ತೀರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ.